ಚಾಮರಾಜನಗರ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆಗೆ ಅವಾಂತರಗಳು ಎದುರಾಗಿವೆ. ಗುಂಡ್ಲುಪೇಟೆ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗಿದ್ರಿಂದ ಬಿರುಗಾಳಿ ಸಹಿತ ಮಳೆಗೆ ನೆಲ ಕಚ್ಚಿವೆ ಬಾಳೆ ಬೆಳೆ ಹಾಗೂ ಪಪ್ಪಾಯಿ ಬೆಳೆ. ಕಟಾವಿನ ಹಂತದಲ್ಲಿದ್ದಂತಹ ಬಾಳೆ ಹಾಗೂ ಪಪ್ಪಾಯಿ ಬೆಳೆ ನಾಶ ಆಗಿರೋದ್ರಿಂದ ರೈತರು ಈಗ ಆತಂಕದಲ್ಲಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ರೈತರಿಗೆ. ಹಾಗಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ. ನಿನ್ನೆ ಸುರಿದಂತ ಒಂದೇ ಒಂದು ಮಳೆಗೆ ಕಟಾವಿನ ಹಂತಕ್ಕೆ ಬಂದಂತಹ ಬಾಳೆ ಹಾಗೂ ಪಪ್ಪಾಯಿ ಬೆಳೆಗಳು ನಾಶವಾಗಿವೆ. ಹೀಗಾಗಿ ರೈತ ಈಗ ಆತಂಕದಲ್ಲಿದ್ದಾನೆ. ಇಲ್ಲಿವರೆಗೂ ಕೂಡ ಮಳೆ ಬರಲಿ ಅಂತ ಪ್ರತಿಯೊಬ್ಬ ರೈತ ಆಗಲಿ ರಾಜ್ಯದಾದ್ಯಂತ ಜನರು ಕಾಯ್ತಾ ಇದ್ರು. ಆದ್ರೆ ಈ ರೀತಿಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. ಪಪ್ಪಾಯಿ ಹಾಗೂ ಬಾಳೆಯನ್ನ ಇನ್ನೇನು ಕಟಾವು ಮಾಡಿ ಮಾರಾಟ ಮಾಡಬೇಕಾಗಿತ್ತು. ಆದ್ರೆ ಈ ರೀತಿ ಬಿರುಗಾಳಿ ಸಹಿತ ಮಳೆ ಬಂದಿದ್ದರಿಂದಾಗಿ ಈ ರೀತಿ ಎಲ್ಲ ಬಾಳೆ ಹಾಗೂ ಪಪ್ಪಾಯಿ ಬೆಳೆ ನೆಲಕ್ಕುರುಳಿ ಬಿಟ್ಟಿದ್ದಾವೆ. ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಪಪ್ಪಾಯಿ ಬೆಳೆ ನಾಶ ಆಗಿದೆ ಅಂತ. ಇನ್ನೊಂದು ಕಡೆ ಬಾಳೆ ಬೆಳೆ ಕೂಡ ನಾಶವಾಗಿದೆ. ಬಾಳೆಗೊನೆ ಇನ್ನೇನು ಕಟಾವು ಮಾಡಬೇಕು ಅನ್ನುವಂಥ ಹಂತದಲ್ಲಿತ್ತು. ಆದರೆ ಬಾಳೆ ತೋಟ ನಾಶವಾಗಿದೆ. ಇತ್ತ ಪಪ್ಪಾಯಿ ಪ್ಲಾಟ್ ಕೂಡ ನಾಶವಾಗಿದೆ. ಅಲ್ಲಿದ್ದಂಥ ಎಲ್ಲ ಪಪ್ಪಾಯಿ ಗಿಡ ಕೂಡ ನೆಲ ಕಚ್ಚಿವೆ. ಹಾಗಾಗಿ ರೈತ ಈಗ ಆತಂಕದಲ್ಲಿದ್ದಾನೆ. ಒಂದು ಕಡೆ ಪಪ್ಪಾಯಿ, ಇನ್ನೊಂದು ಕಡೆ ಬಾಳೆ, ಎರಡೂ ಬೆಳೆಗಳು ಕೂಡ ನಾಶ ಆಗಿರೋದ್ರಿಂದ ಮಾರಾಟ ಮಾಡುವಂಥ ಹಂತದಲ್ಲಿದ್ದಂಥ ಬೆಳೆಗಳು. ಹಾಗಾಗಿ ಇನ್ನೇನು ಮಾರಾಟ ಮಾಡಬೇಕಾಗಿತ್ತು, ಕೈಗೆ ಹಣ ಬರ್ತಾ ಇತ್ತು. ಆದರೆ ಇದೆಲ್ಲ ಕೂಡ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಬೆಳೆಗಳು ನೆಲ ಕಚ್ಚಿದ್ದಾವೆ. ಹಾಗಾಗಿ ರೈತ ಈಗ ಆತಂಕದಲ್ಲಿದ್ದಾನೆ. ಮಳೆಯ ಅವಾಂತರಗಳು ಒಂದೆರಡಲ್ಲ, ಅನೇಕ ಕಡೆ ಬಾಳೆ ಬೆಳೆ, ಅಡಕೆ ಬೆಳೆ, ಅದೇ ರೀತಿಯಾಗಿ ಪಪ್ಪಾಯ ಸೇರಿದಂತೆ ಅನೇಕ ಬೆಳೆಗಳು ಕೂಡ ನಾಶ ಆಗಿಬಿಟ್ಟಿದ್ದಾವೆ. ಒಂದೇ ಒಂದು ಮಳೆಗಿಂತ ಹೆಚ್ಚಾಗಿ ಬಿರುಗಾಳಿ ಬಂತಲ್ಲ, ಅದರಿಂದಾಗಿ ಈ ರೀತಿಯ ಬೆಳೆಗಳೆಲ್ಲ ನಾಶ ಆಗಿಬಿಟ್ಟಿದ್ದಾವೆ. ಬಾಳೆ ಹಾಗೂ ಪಪ್ಪಾಯಿ ಸಣ್ಣ ಪುಟ್ಟ ಗಾಳಿ ಬಂದರೂ ಕೂಡ ಈ ರೀತಿಯಾಗಿ ಬೀಳುತ್ತೆ. ಅಂಥದ್ರಲ್ಲಿ ದೊಡ್ಡ ಬಿರುಗಾಳಿ ಬಂದಿದ್ದರಿಂದ ಎಲ್ಲ ಬೆಳೆಗಳು ಕೂಡ ನೆಲ ಕಚ್ಚಿಬಿಟ್ಟಿದ್ದಾವೆ. ಬಾಳೆಗೊನೆ ಹಾಗೂ ಪಪ್ಪಾಯಿಯನ್ನ ಕಳೆದುಕೊಂಡಂಥ ರೈತ ಈಗ ಆತಂಕದಲ್ಲಿದ್ದಾನೆ. ಇದಕ್ಕೆ ಸರ್ಕಾರವೇ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ರೈತ ಮನವಿ ಮಾಡಿಕೊಂಡಿದ್ದಾನೆ. ಚಾಮರಾಜನಗರ ಅಂದರೆ CM ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಆಗಿರುವಂಥ ಮೈಸೂರಿನಲ್ಲೇ ಬರುವಂಥ ಈ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಅಂದರೆ ನಿನ್ನೆ ಚಾಮರಾಜನಗರ, ಅದೇ ರೀತಿಯಾಗಿ ಮೈಸೂರು ಸೇರಿದಂತೆ ಅನೇಕ ಕಡೆ ಕೂಡ ಈ ರೀತಿ ಮಳೆ ಆಯಿತು. ಮಳೆಗಿಂತ ಹೆಚ್ಚಾಗಿ ಬಿರುಗಾಳಿ ಬೀಸಿದ್ರಿಂದ ಈ ರೀತಿಯ ಘಟನೆ ನಡೆದು ಹೋಗಿದೆ. ಪಪ್ಪಾಯಿ ಹಾಗೂ ಬಾಳೆಯನ್ನು ರೈತ ಬೆಳೆದಿದ್ದ. ಪಪ್ಪಾಯಿಯನ್ನು ಕೂಡ ಕಟಾವು ಮಾಡಬೇಕಾಗಿತ್ತು, ಇನ್ನು ಬಾಳೆಗೊನೆಯನ್ನು ಕೂಡ ಕಟಾವು ಮಾಡಿ ಮಾರಾಟವನ್ನು ಮಾಡಬೇಕಾಗಿತ್ತು. ರೈತನಿಗೆ ಇನ್ನೇನು ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋದ್ರಿಂದ ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅನ್ನೋಂಥ ದಿಕ್ಕು ತೋಚದಂಥ ಪರಿಸ್ಥಿತಿ ಈಗ ಆ ರೈತನಿಗೆ ಎದುರಾಗಿದೆ. ಆ ಬಾಳೆ ತೋಟದ ಮಧ್ಯದಲ್ಲಿ ನಿಂತ್ಕೊಂಡು ತನ್ನ ಆತಂಕವನ್ನು ವ್ಯಕ್ತಪಡಿಸಿದ್ದಾನೆ. ಒಂದು ಕಡೆ ಪಪ್ಪಾಯಿ ಅಂತ ಬಂದರೆ ಬಹಳ ವೆಚ್ಚವಾಗುತ್ತೆ. ಅದನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದೇ ಹೆಚ್ಚಾಗಿರುತ್ತೆ. ಹಣ್ಣು ಹಂಪಲು ಅಂತ ಬಂದಾಗ ಕೆಲವೊಂದು ಟೈಮು ಹಣ್ಣು ಹಂಪಲುಗಳಿಗೆ ಬೆಲೆ ಏರಿಕೆ ಆಗುತ್ತೆ, ಬೆಲೆ ಇಳಿಕೆ ಆಗುತ್ತೆ. ಇದೆಲ್ಲದರ ಮಧ್ಯೆ ಕೂಡ ತಾನು ಇನ್ವೆಸ್ಟ್ ಮಾಡಿದಂಥ ಬಂಡವಾಳ, ಹಾಕಿದಂಥ ಬಂಡವಾಳ ವಾಪಸ್ ಬಂದರೆ ಸಾಕಪ್ಪ ಅಂತ ರೈತ ಆತಂಕದಲ್ಲಿರ್ತಾನೆ. ಆದರೆ ಈ ರೀತಿಯಾಗಿ ಹಾಕಿದಂಥ ಬಂಡವಾಳ ಎಲ್ಲ ಕೂಡ ಈಗ ನೆಲ ಕಚ್ಚಿಬಿಟ್ಟಿದೆ. ಇನ್ನು ಬಾಳೆ ರೇಟ್ ಆದರೂ ಅಷ್ಟೇ, ಅದು ಕೂಡ ಇತ್ತೀಚೆಗೆ ಏರಿಳಿತ ಆಗ್ತಾನೆ ಇರುತ್ತೆ. ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಹಣ್ಣು ಹಂಪಲುಗಳಿಗೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಬೆಲೆ ಕೂಡ ಹೆಚ್ಚಾಗಿನೇ ಇರುತ್ತೆ. ಇನ್ನೇನು ಮಾರಾಟ ಮಾಡಬೇಕು, ನಾನು ಹಾಕಿದಂಥ ಬಂಡವಾಳ ಎಲ್ಲ ಕೂಡ ವಾಪಸ್ ಬರುತ್ತೆ ಅಂತ ರೈತ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿ ಹೋಗಿದೆ. ಒಂದೇ ಒಂದು ಬಿರುಗಾಳಿ ಸಹಿತ ಮಳೆಗೆ ಈ ರೀತಿಯ ಬೆಳೆ ಎಲ್ಲ ಕೂಡ ನಾಶ ಆಗಿಬಿಟ್ಟಿದೆ. ಹಾಗಾಗಿ ರೈತ ತನ್ನ ಆತಂಕವನ್ನು ವ್ಯಕ್ತಪಡಿಸಿದ್ದಾನೆ. ಪಪ್ಪಾಯ, ಬಾಳೆ ಎರಡೂ ನಾಶ ಆಗಿರೋದ್ರಿಂದ ಮುಂದೆ ಏನು ಮಾಡಬೇಕು? ಈಗಾಗಲೇ ಆ ಬಾಳೆ ಎಲ್ಲ ನೆಲ ಕಚ್ಚಿಬಿಟ್ಟಿದ್ದಾವೆ. ಬಾಳೆಗೊನೆಯನ್ನು ಕಟಾವು ಮಾಡಿದರೂ ಕೂಡ ಡ್ಯಾಮೇಜ್ ಆಗಿತ್ತು ಅಂದರೆ ಯಾರು ಕೂಡ ತೆಗೆದುಕೊಳ್ಳೋದಿಲ್ಲ, ಮಾರಾಟ ಮಾಡೋದಕ್ಕಾಗಲ್ಲ. ಪಪ್ಪಾಯ ಆದರೂ ಅಷ್ಟೇ, ಡ್ಯಾಮೇಜ್ ಆಯಿತು ಅಂದರೆ ಯಾರೂ ತೆಗೆದುಕೊಳ್ಳಲ್ಲ. ಏಟು ಬಿದ್ದಿತ್ತು ಅಂದರೆ ಮತ್ತೆ ಹಣ್ಣಾಗಲ್ಲ ಕಾಯಿಗಳು. ಹಾಗಾಗಿ ರೈತನಿಗೆ ಈಗ ಆತಂಕ ಎದುರಾಗಿದೆ. ಎರಡೂ ಬೆಳೆಗಳಿಗೆ ಎಷ್ಟು ಬಂಡವಾಳವನ್ನು ಹಾಕಿದ್ರೋ ಆ ಬಂಡವಾಳ ಕೂಡ ಈಗ ನೆಲ ಕಚ್ಚಿದಂತಾಗಿದೆ. ಬಂಡವಾಳದ ಜೊತೆಗೆ ಲಾಭ ಬರಬೇಕು ಅಂತ ರೈತ ಅಂದ್ಕೊಂಡಿರ್ತಾನೆ. ಆದರೆ ಈಗ ಹಾಕಿದಂಥ ಬಂಡವಾಳ ಕೂಡ ಆತನ ಕೈಗೆ ಸಿಗದಂಥ ಪರಿಸ್ಥಿತಿ ಎದುರಾಗಿದೆ. ಬೆಳೆ ನಾಶ ಆಗಿರೋದ್ರಿಂದ ರೈತ ಈಗ ಮುಂದೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಆತನ ಎದುರಿದೆ.